ಸೀಟ್ ಬಿಟ್ಕೊಡ್ಬೇಕು ಸಿದ್ದರಾಮಯ್ಯ ಪಾಲಿಸಿ ಗೊತ್ತಿದೆಯಲ್ಲ, ಯಾವುದು ರಾಜಕೀಯ ಮಾತಾಡೋದು. ಏನಾದ್ರು ಡೆವಲಪ್ಮೆಂಟ್ ಓರಿಯೆಂಟೆಡ್ ಇದ್ರೆ ಹೇಳಿ. ಇಲ್ಲ ಸರ್, ತಮಗೆ ಪಕ್ಷ ರಿಲೇಟೆಡ್ ಇದೆ ಸರ್. ನನಗೇನು ಸುರ್ಜಾಲ್ ಅವರು ಮತ್ತೆ ಮೀಟಿಂಗ್ ಮಾಡ್ತಾರೆ, ಮತ್ತೆ ಇವತ್ತು 22 ಜನರನ್ನ ಸಪ್ರೇಟ್ ಶಾಸಕರನ್ನು ಕರೆದು. ಇಲ್ಲ ನೋಡಿ, ಇದು ನಮ್ಮ ಪಕ್ಷದ ಒಂದು ಆಗಾಗ ಮೌಲ್ಯಮಾಪನ ಮಾಡೋದು, ಜನರ ಅಭಿಪ್ರಾಯ ತೆಗೆದುಕೊಳ್ಳೋದು, ಅದು ಪ್ರೆಸರ್ ಇರಬೇಕು. ಆಗಾಗ ಜನರ ಅಭಿಪ್ರಾಯ ಕೇಳೋದು, ಆಮೇಲೆ MLAಗಳ ಅಭಿಪ್ರಾಯ ಕೇಳೋದು, ಪಕ್ಷದ ಮುಖಂಡರ ಅಭಿಪ್ರಾಯ ಕೇಳೋದು. ಇಟ್ ಈಸ್ ಒನ್ ಆಫ್ ದ ಪ್ರೊಸೀಜರ್ಸ್ ಆಲ್ವೇಸ್. ಎಲ್ಲಿ ಬೇರೆ ಪ್ರೆಸ್ ಹೋಗ್ಬಿಟ್ಟು ಬೇರೆಯವ್ರು ಯಾರು ಒಂದು ನಿಮಿಷ ಇರ್ಬೋದು, ಪ್ರೆಸ್ ಹೋಗ್ಬಿಟ್ಟು ಯಾರು ಒಳಗೆ ಬರಬೇಡಿ ಒಂದು ನಿಮಿಷ. ಹಾಗಾಗಿ ನಾವು ಯಾವಾಗಲೂ ಕೂಡ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ಸಲ್ಲಿ ಪದ್ಧತಿ ಇದೆ, ಅದ್ರಾಗ ಹೊಸದೇನಿಲ್ಲ. ಮತ್ತಷ್ಟೆಲ್ಲ ಹೈಕಮಾಂಡ್ ಹೊರಗಡೆ ಹೇಳ್ಬಾರ್ದು ಅಂದರೂ ಕೂಡ ಮೊನ್ನೆ ಇವರು ಸರ್ ಹಾಸನ್ MLA ಮತ್ತೆ DK ಅವ್ರಿಗೂ ಆಗಬೇಕು ಅಂತೇಳಿ ಅವ್ರ ಪರವಾಗಿ ನೋಡಿ CM ಸಿದ್ದರಾಮಯ್ಯ ಮತ್ತೆ ಮುಂದುವರಿಲಿ ಅಂತ ಹೇಳ್ತಾರೆ. ನೀವು ಮಾಧ್ಯಮದವರು ಕೂಡ ಏನು ಕಮ್ಮಿ ಇಲ್ಲ ಬಿಡಿ, ಅದ್ರಲ್ಲಿ ನಿಮ್ಮದು ಪಾತ್ರ ದೊಡ್ಡದಿದೆ. ಏನು ಮಾಡ್ತೀರಿ ನೀವು? ಅಲ್ಲಲ್ಲ, ಕರೆಕ್ಟ್. ಹಾಗೆ ಗೊತ್ತಾ, ಯಾರಾದರೂ MLA ಪ್ರೆಸ್ ಕಾನ್ಫರೆನ್ಸ್ ಕರೆದು ಈ ರೀತಿ ಏನಾದರೂ ಹೇಳಿದಾರ? ಎಲ್ಲೂ ಹೇಳಿಲ್ಲ. ಹಂಗೆ ಏನಂದರೆ, ನೀವು ಅವರೆಲ್ಲ ಹೋಗ್ತಾ ಇರ್ತಾರೆ ಯಾವುದೋ ಕಾರ್ಯಕ್ರಮದಲ್ಲಿ, ನೀವು ಹೋಗಿ ಮುಂದೆ ಮೈಕ್ ಹಿಡಿತೀರಿ, ಅವ್ರು ನಿಮ್ಗೆ ಕೇಳಿದ್ರೆ ಅವ್ರು ಹಿಂಗೆ ಹೇಳಿದ್ದಾರೆ, ನೀವೇನು ಹೇಳ್ತೀರಿ ಅಂಥೇಳಿ ಯು ಆಸ್ಕ್ ಲೀಡಿಂಗ್ ಕ್ವಶನ್ಸ್. ಅದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಾರೆ ಪಾಪ. ಹಂಗಾಗಿ ಹೇಳೀನಿ, ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ರಿಯಾಕ್ಟ್. ಇಲ್ಲ ನೋಡಿ, ಇದು ಇದರಲ್ಲಿ ಏನಾಗಿದೆ ಅಂತಂದರೆ, ಒಂದು ನಿಜ ಹೇಳ ನಿಮಗೆ, ಇದು ಮಾಧ್ಯಮದವರಿಗೆ ಒಂದು ಏನಾದರೂ ಒಂದು ಯಾವಾಗಲೂ ಸೆನ್ಸೇಷನಲ್ ನ್ಯೂಸ್ ಬೇಕು. ಹಾಗಾಗಿ ನೀವು ಇದನ್ನೇ ಲೈವ್ ಆಗಿ ಇಡ್ತಾ ಇದ್ದೀರಿ ಅಷ್ಟೇ. ನೋಡಿ, ಇದ್ರ ಬಗ್ಗೆ ಐ ಆಮ್ ನಾಟ್ ಅ ಕಾಂಪಿಟೆಂಟ್ ಪರ್ಸನ್. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನು. ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯ ನಾನು ಮಾತಾಡೋಣ. ಹಾಗಾಗಿ ಇದು ಪಕ್ಷದ ಹೈಕಮಾಂಡು ಪಕ್ಷ ನಿರ್ಣಯ ಮಾಡೋದು, ಅದ್ರ ಬಗ್ಗೆ ನಮಗೇನು ಐಡಿಯಾನೂ ಇಲ್ಲ, ಅದ್ರ ಬಗ್ಗೆ ಚರ್ಚೆನೂ ಮಾಡೋ ಇಷ್ಟ ಇಲ್ಲ ನಮಗೆ. ಅದರಿಂದ ಏನು ಲಾಭ ಇದೆ ಹೇಳಿ? ನನಗೊಂದು ನಿಮ್ಮ ಸಲಹೆ ಮಾಧ್ಯಮ ಮಿತ್ರರಿಗೆ, ನೀವು ಕೇಳ್ತಕ್ಕಂಥ ಪ್ರಶ್ನೆ ಅಥವಾ ಏನಾದರೂ ಜನರಿಗೆ ಉಪಯುಕ್ತ ಆಗಿರಬೇಕು, ಜನರ ಹಿತಾಸಕ್ತಿಯಿಂದ ಇರಬೇಕು, ಸಾರ್ವಜನಿಕ ಹಿತಾಸಕ್ತಿಯಿಂದ ಇರ್ತಕ್ಕಂಥ ಪ್ರಶ್ನೆ ಕೇಳಿ. ಐ ಆಮ್ ರೆಡಿ ಟು ಆನ್ಸರ್ ಎನಿ ಕ್ವಶನ್. ಈ ಒಂದು ಪ್ರಶ್ನೆಗಳಿಂದ ಏನು ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತ ರಾಯರೆಡ್ಡಿ ಅವರು ನೋಡಿ, ಪಕ್ಷದ ನಿಲುವು ಬಹಳ ಸ್ಪಷ್ಟವಾಗಿದೆ. ಮೊದಲಿನಿಂದನೂ ಹೇಳ್ತಾ ಇದ್ದೀವಿ ನಾವು, ಏನಂದರೆ ಈ 5 ಗ್ಯಾರಂಟಿಗಳು ಇಟ್ ಈಸ್ ಎ ಪೋಲ್ ಕಮಿಟ್ಮೆಂಟ್. ಹಾಗಾಗಿ ಇದರಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. 5 ಗ್ಯಾರಂಟಿ ನಮ್ಮ ಸರ್ಕಾರ ಪೂರ್ತಿ 5 ವರ್ಷ 5 ಗ್ಯಾರಂಟಿಗಳನ್ನು ಅನುಷ್ಠಾನ ತರ್ತಕ್ಕಂಥದ್ದು. ಜನರಿಗೆ ಮಾತು ಕೊಟ್ಟು ಅದ್ರ ಪ್ರಕಾರ ನಡೀತದೆ. ಯಾರು ಏನೇ ಹೇಳಿ ಇದರಲ್ಲಿ ಬದಲಾವಣೆ ಇಲ್ಲ. ಬೇರೆಯವರು ಅಭಿಪ್ರಾಯಗಳು ಹೇಳ್ಬೋದೇ ವಿನಃ ಅದು ಸರ್ಕಾರದ ನಿರ್ಧಾರ ಆಗಲ್ಲ. ಸರ್ಕಾರದ ನಿರ್ಧಾರ ಆ್ಯಸ್ ಎ ಪಾರ್ಟ್ ಆಫ್ ದ ಗೌರ್ಮೆಂಟ್, ನಾನು ಆ್ಯಸ್ ಐ ಆಮ್ ಎ ಪಾರ್ಟ್ ಆಫ್ ದ ಗೌರ್ಮೆಂಟ್ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾವುದೇ ಇದರಲ್ಲಿ ಬದಲಾವಣೆ ಇಲ್ಲ. ನಾವು 100% 5 ವರ್ಷ 5 ಗ್ಯಾರಂಟಿಗಳನ್ನು ಸಾರ್ವಜನಿಕರಿಗೆ ತಲುಪಿಸ್ತೀವಿ. ಇದು ನಮ್ಮ ಕಮಿಟ್ಮೆಂಟ್ ಇದೆ. ನಾವು ನುಡಿದಂತೆ ನಡೆಯೋರು, ನಾವು ಎಂದೂ ಕೂಡ ಮಾತಿಗೆ ತಪ್ಪಿ ನಡೆಯತಕ್ಕಂಥವ್ರಲ್ಲ.